ಯಕ್ಷಗಾನದೊಳಗೆ ಸಲಿಂಗಕಾಮ ಬೆಳೆಯುತ್ತೆ. ಪುರುಷೋತ್ತಮ ಬಿಲಿಮಳೆ ವಿವಾದಾತ್ಮಕ ಹೇಳಿಕೆಗೆ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ತಲ್ಲೂರು ಪ್ರತಿಕ್ರಿಯೆ. ಯಕ್ಷಗಾನ ಕಲಾವಿದರಲ್ಲಿ ಬಹುತೇಕಿಗಳು ಸಲಿಂಗಿಗಳು. ಯಕ್ಷಗಾನದೊಳಗೆ ಸಲಿಂಗಕಾಮ ಬೆಳೆಯುತ್ತೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪ್ರೊಫೆಸರ್ ಪುರುಷೋತ್ತಮ ಬಿಲಿಮಳೆ ನೀಡಿರುವ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿದ್ದು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ತಲ್ಲೂರು ಶಿವರಾಮ ಶೆಟ್ಟಿ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಪುರುಷೋತ್ತಮ ಬಿಲಿಮಳೆ ಅವರು ಎಲ್ಲ ಕಲಾವಿದರಿಗೆ ಹೇಳಿದ್ದು ಸರಿಯಲ್ಲ. ಪ್ರಪಂಚದಲ್ಲಿ ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು ಸಹಜ. ಯಕ್ಷಗಾನ ನಮ್ಮ ಮಣ್ಣಿನ ಶ್ರೀಮಂತ ಕಲೆ. ಯಕ್ಷಗಾನದ ಶ್ರೀಮಂತಿಕೆ ಹೆಚ್ಚಿಸುವ ಕಡೆಗೆ ಗಮನ ಹರಿಸೋಣ ಎಂದರು. ಪುರುಷೋತ್ತಮ ಬಿಲಿಮಳೆ ಯಾವ ಅರ್ಥದಲ್ಲಿ ಈ ಮಾತು ಹೇಳಿದ್ದಾರೋ ಗೊತ್ತಿಲ್ಲ. ನಾನು ಅವರನ್ನ ಸಂಪರ್ಕ ಮಾಡಲು ಪ್ರಯತ್ನ ಮಾಡಿರುವೆ, ಆದರೆ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು. ಪುರುಷೋತ್ತಮ ಬಿಲಿಮಲೆ ರಾಷ್ಟ್ರ ಮಟ್ಟದ ಮೇಧಾವಿ ಸಾಹಿತಿ. ಸಾಮಾನ್ಯ ವ್ಯಕ್ತಿಗಳು ಈ ಮಾತು ಹೇಳಿದರೆ ಖಂಡಿಸಬಹುದಿತ್ತು ಎಂದರು. ಈ ಸಮಸ್ಯೆ ಗೊಂದಲ ಆಗದಂತೆ ಬಗೆಹರಿಯಲಿ. ಕಲಾವಿದರು ಪ್ರತಿಭಟನೆಗೆ ಮುಂದಾಗಬಾರದು. ಚರ್ಚೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸೋಣ ಎಂದರು. ಪ್ರಾದೇಶಿಕ ಪುಸ್ತಕ ಪ್ರಾದೇಶಿಕ ಅಧ್ಯಕ್ಷರಾಗಿದ್ದಾರೆ. ಅವರು ಮಾತಾಡುವ ಸಂದರ್ಭದಲ್ಲಿ ಯಕ್ಷಗಾನದ ವಿಷಯ ಬರ್ತದೆ ಮತ್ತು ಅಲ್ಲಿ ಅವರು ಒಂದು ಫ್ಲೋದಲ್ಲಿ ಹೇಳ್ತಾ ಹೋಗ್ತಾರೆ. ಯಕ್ಷಗಾನದಲ್ಲಿ ಸಲಿಂಗಕಾಮದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದರ ಬಗ್ಗೆ ಕಲಾವಿದರಿಂದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ? ನನ್ನ ಬಿಲಿಮಳೆ ಒಂದು ಮಹಾನ್ ಶ್ರೇಷ್ಠ ವ್ಯಕ್ತಿ. ಅವರು ಕವಿಗಳು, ವಿದ್ವಾಂಸರು ಮತ್ತು ಆ ತುಂಬ ತಿಳುವಳಿಕೆ ಇದ್ದವರು. ಅಂಥ ವ್ಯಕ್ತಿಯ ಬಾಯಲ್ಲಿ ಹೇಗೆ ಬಂತು ಅಂತ ನನಗೆ ವಿಷಯ ಗೊತ್ತಿಲ್ಲ. ಅದನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದರೆ ಇದು ನಮ್ಮ ಮಣ್ಣಿನ ಕಲೆ. ಈ ಮಣ್ಣಿನ ಕಲಾವಿದರನ್ನು ಇಲ್ಲಿ ದೂಷಿಸುವುದಾಗಲಿ, ಆದರೆ ಅವ್ರ ಬಗ್ಗೆ ನಾನು ಹೇಳಿಕೆ ಕೊಡೋದಲ್ಲಿಗೆ ನಾನು ಅದನ್ನಲ್ಲ. ಯಾಕಂದರೆ ಇದರಲ್ಲಿ ಯಾರು ಹೋರಾಟ ಮಾಡುವಂಥದ್ದಲ್ಲ. ಆ ಬಿಲಿಮಲೆ ಹೇಳಿದ ಮಾತಿಗೆ ಅದು ಯಾರು ಹೋರಾಟ ಮಾಡಬಾರ್ದು, ಅದು ಸರಿಯಲ್ಲ. ಇದು ಏನಂತ ಹೇಳಿದರೆ ಇದೊಂದು ಮಾತುಕತೆ ಅವ್ರು ಯಾಕೆ ಹೇಳಿದಲ್ಲಿ ಅವ್ರತ್ರ ನಾವು ಕೇಳಿಕೊಂಡು ಅದು ಸರಿ ಮಾಡಿಕೊಂಡು ಹೋಗೋದೇ ಒಳ್ಳೆಯದು. ಇದಕ್ಕಾಗಿ ನಾವು ಯಾವ ದೃಷ್ಟಿಕೋನದಿಂದ ಅಲ್ಲಿ ತನ್ನ ಜನರೆಲ್ಲ ಸೇರಿಕೊಂಡು ಉದ್ಯೋಗವಾಗುವುದು, ಕಲೆಗೆ ಅಪಪ್ರಚಾರ ಮಾಡದಂತೆ ಮಾಡಬೇಕಂತ ನನ್ನಿಂದ ಕಳಕಳಿಯಿಂದ ನನಗೆ ಎಲ್ಲರದ್ದು ಕೇಳ್ಕೊಳ್ತೀವಿ. ಯಾರು ಕಲಾವಿದರು ಯಾರು ಫೋನ್ ಮಾಡಲಿಲ್ಲ, ಯಾರು ಇದುವರೆಗೆ ಯಾರು ಫೋನ್ ಮಾಡಲಿಲ್ಲ. ಹಾಗೆ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಇದಕ್ಕೆ ಈ ಒಂದು ಕಲೆಗೋಸ್ಕರ ಕಲೆಯನ್ನು ಯಾವಾಗಲೂ ಮಣ್ಣುಗೊಬ್ಬ ಮಾಡುವ ಈ ಮಣ್ಣಿನ ಕಲೆ, ಈ ಕರಾವಳಿಯ ಕಲೆಯನ್ನು ಅದು ಹೆಚ್ಚು ಎತ್ತರ ಬೆಳೀತಾ ಇರುವಾಗ ಆ ಸಂದರ್ಭದಲ್ಲಿ ಇದಕ್ಕೆ ನ್ಯೂನತೆ ಬರದಂತೆ ನಾನು ಜನರ ಕಲಾವಿದರ ಹತ್ರ ಕೇಳೋದು ಇಷ್ಟೇ, ಯಾವ ನ್ಯೂನತೆ ಬರಬಾರ್ದು. ನಾನು ಬಿಳಿಮಲೆ ಎಂತ ತಿಳುವಳಿಕೆ ಇದ್ದ ವ್ಯಕ್ತಿ ಬಗ್ಗೆ ನಾನು ಏನಂತ ಅವ್ರದ್ದು ಹೇಳೋದು. ಒಂದು ಸಾಮಾನ್ಯ ವ್ಯಕ್ತಿ ಆದರೆ ಅವ್ರು ಹೇಳಿದ ಈಗ ಅವ್ರು ಹೇಳೋ ದೃಷ್ಟಿಕೋನ ಏನು, ಅವ್ರು ಯಾವ ದೃಷ್ಟಿಕೋನ ಇಟ್ಟುಕೊಂಡು ಮಾತಾಡಿದ ಅಂತ ನಿಜವಾಗಿ ನನಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಯಾವ ಥರ ಹೇಳೋದು ಅಂತ ಗೊತ್ತಿಲ್ಲ. ಅಲ್ಲ, ಅವರ ದೃಷ್ಟಿಕೋನದಲ್ಲಿ ಅದು ಅವ್ರಿಗೆ ತಪ್ಪನ್ನು ತಿಳಿದ್ರೆ ಅದು ಕೇಳ್ಬೋದು. ಅವರ ದೃಷ್ಟಿಕೋನದಲ್ಲಿ ನನ್ನ ಬಾಯಿ ತಪ್ಪಿ ನಾನು ಹೇಳಿದೆ ಅಂತ ಹೇಳೋ ದೃಷ್ಟಿಕೋನ ಅವರ ಮನಸ್ಸಲ್ಲಿ ಇದ್ದರೆ, ಒಬ್ಬ ಮಹಾನ್ ವಿದ್ವಾಂಸನನ್ನು ತಪ್ಪಂತ ಹೇಳಲಿಕ್ಕೆ ನನ್ನ ಹತ್ರ ನಾನು ಅಷ್ಟು ಯೋಗ್ಯನಲ್ಲ. ಆದರೆ ಆ ಮನುಷ್ಯ ಯಾವ ಥರ ಹೇಳಿದೆ, ಯಾವ ಉದ್ದೇಶ ಇಟ್ಟುಕೊಂಡು ಹೇಳಿದರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಯಾವ ರೀತಿ ಇದರಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಅದು ಕಲೆಗೆ ತೊಂದರೆ ಆಗದಂತೆ, ಕಲಾವಿದರಿಗೆ ಮನಸ್ಸಿಗೆ ಪಶ್ಚಾತ್ತಾಪ ಬಾರದಂತೆ ಇದು ಮುಂದುವರಿಸಿಕೊಂಡು ಹೋಗ್ಬೇಕಂತ ನನ್ನೊಂದು ಮಾತು. ಎಲ್ಲರಿಗೂ ಹೇಳೋದು ಸರಿಯಲ್ಲ. ಅದರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇದು ಪ್ರಪಂಚದ ನಿಯಮ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಲ್ಲಿ ಇರುವಂಥದ್ದು ತಪ್ಪು ಸರಿ, ಅದು ಯಾವುದು ಸರಿ ತಪ್ಪು ಅಂತ ಹೇಳಿಲ್ಲ. ಆದರೆ ಇದನ್ನು ಹೇಗೆ ಹೇಳೋದು, ಸಾಮಾನ್ಯ ವ್ಯಕ್ತಿ ಹೇಳಿದರೆ ನಾನು ಅದು ಹೇಳ್ಬೋದು. ಇದು ಈ ಜನ ಮೇಧಾವಿ, ರಾಷ್ಟ್ರ ಮಟ್ಟದ ಮೇಧಾವಿ, ಸಣ್ಣ ಸಾಮಾನ್ಯ ವ್ಯಕ್ತಿಗಳಲ್ಲ. ಅಂತಹ ಮೇಧಾವ ಬಾಯಲ್ಲಿ ಈ ಮಾತು ಬರಬೇಕಾದ್ರೆ ಅವರದ್ದು ಕುಲಂಕುಷವಾಗಿ ಅವ್ರದ್ದು ಕೇಳಬೇಕು, ಯಾಕೆ ನೀವು ಇದನ್ನು ಹೇಳಿದ್ದೀರ ಅವ್ರದ್ದು. ನಾನು ಮಾತಾಡಲಿಕ್ಕೆ ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಇದೆ, ಅಲ್ಲೇ ಮಾತಾಡ್ತೀನಿ. ಹೌದು, ಪ್ರಯತ್ನ ಮಾಡ್ತಾ ಇದ್ದೆ. ಅದು ತಪ್ಪು. ಆದರೆ ಅವ್ರು ಹೇಳಿದ ಉದ್ದೇಶ ಏನಂತ ನನಗೆ ಗೊತ್ತಿಲ್ಲ. ಅವ್ರದ್ದು ಕೇಳೋದು ನಾನು ಫೋನ್ ಸ್ವಿಚ್ ಆಫ್ ಸಿಕ್ಕಲಿಲ್ಲ. ಫೋನ್ ಬೆಳಗಿಂದ ಟ್ರೈ ಮಾಡ್ತಾ ಇದ್ದೇನೆ. ನಾನು ಪೇಪರ್ ನೋಡಿದ ಬೆಳೆ ಬೆಳಗಿಂದ ಅವರು ಟ್ರೈ ಮಾಡ್ತಾ ಇದ್ದೇನೆ. ಅದು ಇವು ಯಾಕೆ ಸರ್ ಎಲ್ಲಿಂದ ಹೇಳಿದರೆ ಯಾವ ಉದ್ದೇಶ ನಾನು ಅವ್ರಿಗೆ ಕೇಳಬೇಕಂತಿದ್ದೆ. ಅವ್ರು ನನಗೆ ಫೋನೆಲ್ಲ ಸಿಗಲಿ. ಈಗ ನೋಡೋದು ಸ್ವಿಚ್ ಆಫ್ ಉಂಟು.